ರೈತ ಬಾಂಧವರಿಗೆ ನಮಸ್ಕಾರ. ಈಗಾಗಲೇ ರಾಜ್ಯದೊಳಗೆ ಹೆಚ್ಚು ಪ್ರಮಾಣದಲ್ಲಿ ಗೋವಿನ ಜೋಳವನ್ನು ರೈತರು ಬೆಳೆದು ಇವತ್ತು ಮಾರುಕಟ್ಟೆಯಲ್ಲಿ ಅದರ ಸಂಪೂರ್ಣವಾಗಿ ಬೆಲೆ ಕುಸಿತವಾಗಿ ಗೋವಿನ ಜೋಳವನ್ನು ಮಾರಾಟ ಮಾಡುವಂಥದ್ದು ಭಾಳ ತೊಂದರೆಯಲ್ಲಿದ್ದಾರೆ ರೈತರು. ಅದಕ್ಕಾಗಿ ಏನು ಕೇಂದ್ರ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ 2400 ಅಂತೇಳಿ, ಅದು ಈಗಾಗಲೇ ಹಿಂದಿನ ವರ್ಷ ಮಾಡಿರುವಂಥದ್ದನ್ನು ಈ ವರ್ಷ ಅದನ್ನು ಹೆಚ್ಚುವರಿಯಾಗಿ ಇನ್ನು 600 ಸೇರಿಸಿ 1 ಕ್ವಿಂಟಲ್ಲಿಗೆ 3000ದಂತೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕೂಡಲೇ ರಾಜ್ಯದ ಎಲ್ಲ ರೈತರ ಗೋವಿನ ಜೋಳವನ್ನು ಖರೀದಿ ಮಾಡಬೇಕಂತೇಳಿ ಸರ್ಕಾರಕ್ಕೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಈಗಾಗಲೇ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ರೈತರು ಹೋರಾಟವನ್ನು ಪ್ರಾರಂಭ ಮಾಡಲಾಗಿದೆ. ಅದೇ ದಿಕ್ಕಿನಲ್ಲಿ ಬಂಡಾಯದ ನಾಡು, ರೈತ ಹೋರಾಟದ ನಾಡು ಆದಂಥ ನವಲಗುಂದದ ಮೂಲಕ ದಿನಾಂಕ 21ರಂದು ಅಂದರೆ ನಾಳೆ ರೈತ ವೀರಗಲ್ಲಿನ ಮುಂದೆ ನಿರಂತರವಾದ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಒತ್ತಾಯಿಸಿ ನಿರಂತರ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ದಿಕ್ಕಿನಲ್ಲಿ ಈ ಇಡೀ ತಾಲೂಕಿನ ಹಾಗೂ ಎಲ್ಲ ಜಿಲ್ಲೆಯ ರೈತರು ಕೂಡ ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ತಾವು ಈ ಹೋರಾಟ ಯಶಸ್ವಿ ಆಗುವವರೆಗೆ ನಾವು ಯಾವತ್ತೂ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಯಾವುದೇ ರೈತರು ಈಗ ಬಂದಿರತಕ್ಕಂಥ ಗೋವಿನ ಜೋಳವನ್ನು ಅತಿ ಕಡಿಮೆ ರೇಟಿಗೆ ಮಾರಾಟ ಮಾಡಬೇಡ್ರಿ ಅಂತಲೂ ವಿನಂತಿ ಮಾಡ್ಕೊತಾನೆ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಖರ್ಚು ಮಾಡಿರಿ, 4-6 ತಿಂಗಳು ಬೆಳೆದಿರಿ. ಈ ವರ್ಷ ಸುರಿದಂಥ ಮಳೆ ಎಲ್ಲ ಪೀಕ್ ಹಾನಿಯಾಗ್ಯಾವು. ಏನೋ ಅಲ್ಪ ಸ್ವಲ್ಪ ಬಂದಿರುವಂಥ ಗೋವಿನ ಜೋಳಕ್ಕೆ ಒಂದು ಸರ್ಕಾರ ಘೋಷಣೆ ಮಾಡಿರುವಂಥ ಬೆಂಬಲ ಬೆಲೆಗೆ ಮಾರೋಣ. ದಯಮಾಡಿ ಯಾರು ಗಡಬಡ ಮಾಡ್ಕೊಂಡು ಮಾರಬಾರ್ದು. ನಾಳೆ ನವಲಗುಂದದಲ್ಲಿ ನಡೀತಕ್ಕಂಥ ಹೋರಾಟದೊಳಗೆ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ರೈತ ಸೇನೆಯ ರಾಜ್ಯಾಧ್ಯಕ್ಷ.